ಡಿಮ್ಯಾಂಡ್ ಅವ್ರ ಪ್ರಕಾರ ಅವ್ನು ಮಾಡಂಗಿದ್ರೆ ಮಾಡ್ಲಿ, ಬಿಟ್ಬಿಡ್ಲಿ, ಏನೇ ಬರ್ಲಿ ನಾವು ಬಿಡು ಅಂದ್ರೆ ಬಿಡ್ಬೇಕು. ಇನ್ನೇನು ಮಡಿಕನಕತ್ತ ಅವನು ದುಡ್ಡು ಕೊಡಂಗಿದ್ರೆ ಇಷ್ಟು ಅಂತ ಮಾತಾಡ್ಬೇಕು. ಅಲ್ಲಿ ಅಂಗಡಿ ತಗೋ ತೀನ್ ಬಂದಾಗ ತೀನಿನ ಕೈಗೆ ಕೊಡ್ಬೇಕು, ತೀನಿನ ಕೈ ಚೀಟಿ ಬರ್ಸ್ಕೊಂಬರ್ಬೇಕು. ನಮ್ಗೇನಪ್ಪ ಅಂದ್ರೆ ಕವಿಗಳವರು ಇಸ್ಮಾಯಿಲ್ ಅಂತ ಕವಿಗಳು ಟೊಮೆಟೊ ಧೈರ್ಯ ಬೇಕು. ಅಪ್ಪ ನಾವು 4-5 ಜನ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ದನಿಗೌರನೇ ಹೊಡಿಬೇಕು, ಇಲ್ಲ ಒಂದು ಕೆಲಸ ಮಾಡ, ಹೆಂಗಾನ ಮಾಡ್ಕೊಳ್ಳಪ್ಪ, ನಾಳಿಕೆ ಬಿಡ್ಬೇಕು. ಅಲ್ಲ ಹೇಳಿದ್ದು ಬೆಳೆ ಒಂದು ವರ್ಷಕ್ಕೆ ಒಂದ್ಸರಿ ದನಿ ಗೊಬ್ಬರ ಹೊಡೆದ್ರೆ 2 ವರ್ಷ ಟೆಂಪರ್ ಇರ್ತೈತಿ. ಬಿಡು ಅಂತ ಹೇಳೋದು ಬಿಡ್ಬೇಕು ಅಂದ್ರೆ ವರ್ಷಕ್ಕೆ 2 ಬೆಳೆ ಈ ಬೆಳೆ ಬೆಳಿತೀನಿ 5 ತಿಂಗಳು ಬೇಕು. ನಿನ್ 3 ತಿಂಗಳು ಬಿಡೋದು ಹೆಂಗಾಗ್ತದೆ? ಆಯ್ತು, 1 ವರ್ಷ ಅಂತ ಲೆಕ್ಕ ಇರ್ತದೆ ಅಷ್ಟೇ. 1 ವರ್ಷ ಈಗ ಬಸವಜಿ ಮಾತಾಡಿರೋದು ಆಯ್ತು. ನಾವು ಯಾವ ತೂಕತ್ತವ ಬೆಳೆ ಇಕ್ಕತ್ತೀವಿ ಈಗ ಆ ಟೈಮ್ ಬಿಟ್ಟು ಅವ್ರ ಹ್ಯಾಂಡ್ ಓವರಿಗೆ ಕೊಟ್ಬಿಡ್ಬೋದು. ಯಾರ ಒಬ್ರು ಡಿಸೈಡ್ ಮಾಡಿ ನಮ್ಗೆ ಹೇಳ್ರಿ. ಈಗ ನಮ್ದು ಈ ಬಸ್ ಮನೆ ಹತ್ರ ಹೋಗಿಬಿಟ್ಟು ನೀನೇ ಸೆಟ್ಲ್ ಮಾಡ್ತೀವಿ. ಈ ಬಸ್ಸೇನಿ ಮುಗಿತ ಕಣ ನಾವು ಹಬ್ಬ ದಿವಸ ಬರ್ರಿ, ದುಡ್ಡು ಏನಾಯ್ತು ದಿವ್ಸ ಬಸ್ಸೇನಿ ಬಿಡ್ರಿ ಅಂತ ಹೇಳ್ರಿ. ಈಗ ಈ ಬಸವನ ಜಯಂತಿವರೆಗೂ ಎಲ್ಲ ಮಂದಿ ಕೊಟ್ಬಿಟ್ಟಿದ್ಯಾ? ಮೂರಣ್ಣ ಕೊಟ್ಟಿದ್ಯಪ್ಪ, 25,000 ಕೊಟ್ಟಿದ್ದೀನಿ ಬೋರ್ ಹಾಕ್ಸಕ್ಕೆ. ನಾನು ಒಬ್ಬನೇ ಈ ಸ್ವಿಮ್ಮಿಂಗ್ ಮಾಡ್ಕೊಂಡ್ರೆ ಕೊಡ್ತಾ ಇರೋದು, ಯಾರು ಕೊಟ್ಟಿಲ್ಲ. ಈಗ ನಾವು ಯಾರು ಕೊಡೋದಿಲ್ಲ. ನಮ್ಗೆ ಕೊಟ್ಟೇನಾಗ್ಬೇಕಾಯ್ತೆ ಅನ್ನೋದು ಒಂದೈತೆ ಅಣ್ಣ, ನಮಗೆ ಕೊಟ್ಟೇನಾಗ್ಬೇಕಾಯ್ತೆ ಅಣ್ಣ. ಇಲ್ಲಿ ನೀವು ಒಂದ್ ದಿವಸ ಖರ್ಚು ಮಾಡ್ತಿರಲ್ಲ, ಅದಕ್ಕೆ ಬೆಲೆ ಇಲ್ಲ. ಅಲ್ಲ ಇಲ್ಲಿ ಈಗ ನೀನ್ ಒಳ್ಳೆ ಹುಡುಗ ಮಾಡ್ತೀಯ ಅಂತ ನಮ್ಗೆ ಒಂದು ಇರ್ತದೆ. ಅಲ್ಲ ಇಲ್ಲ ಅಂದ್ರೆ ನಾವೇ ಮಾಡ್ತೀವಿ. ರಾಜು ಮಾಸ್ಟ್ರೇ, ನಿಮ್ಮ ತಂದೆಯವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ನಮ್ಮ ತಂದೆ ನಮ್ಮ ನವಲಹಳ್ಳಿ. ನಮ್ಮ ತಂದೆಯವರು ಇಲ್ಲೇ ಓಲ್ಡ್ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಬೈಲಾಂಜನೇಯ ಗುಡಿ ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು. ನಾವು 6 ಜನ ಮಕ್ಕಳು. 6 ಜನ ಮಕ್ಕಳು ಎಲ್ಲ ಓದಿಸಿದ್ರು. ನಾವೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್. ಮತ್ತೆ ಈ ಜಮೀನು ಎಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಜಮೀನೆಲ್ಲ ನೋಡ್ಕೊಂಡು, ದನ ಕರುಗಳೆಲ್ಲ ನೋಡ್ಕೊಂಡು ನಾವು ಜಮೀನು ಮಾಡಿಸ್ತಾ ಇದ್ವಿ. ಅಂದ್ರೆ ನಿಮ್ಮ ತಂದೆಯವರು ಮೂಲತಃ ವ್ಯವಸಾಯಗಾರರು. ವ್ಯವಸಾಯಗಾರರು ಮೊದಲು ವ್ಯವಸಾಯಗಾರರು, ಆಮೇಲೆ ಶಿಕ್ಷಕರು. ಎಲ್ಲೆಲ್ಲ ನೋಡ್ಕೊಂಡೆ ಅವರೆಲ್ಲ ಸ್ಕೂಲ್ಗೆ ಹೋಗ್ತಿದ್ರು. ಎಲ್ಲ ಹೊಲದ ಕಡೆ ಎಲ್ಲ ನೋಡ್ಕೊಂಡು ಸ್ಕೂಲ್ಗೆ ಹೋಗೋರು. ನಾವು ಒಂದು 100 ಮೂಟೆ ರಾಗಿ, ಒಂದ್ 300 ಮೂಟೆ ಇಯರ್ಲಿ ಭತ್ತ ಬೆಳೆದಿದೀವಿ. ನಾವೆಲ್ಲ ಸೈಂಟಿಫಿಕ್ ಆಗಿ ನಾವು ವ್ಯವಸಾಯ ಮಾಡ್ತಿದ್ದು. ಎಷ್ಟು ಜನ ಮಕ್ಳು ಸರ್? ನಾವು 6 ಜನ. 6 ಜನ ಮಕ್ಳು. ಈಗ ನೀವು ಮೂರನೇವರು. ನೀವು ಶಿಕ್ಷಕರಾಗಿ ನಿವೃತ್ತಿ ಆಗಿದ್ದೀರಾ. ನಿಮ್ಮ ಮಗ ಒಬ್ಬ ಅಮೆರಿಕದಲ್ಲಿದ್ದಾನೆ. ಅಮೆರಿಕದಲ್ಲಿ ಅವನು MS ಮಾಡ್ದ, PhD ಮಾಡ್ದ. ಅಮೆರಿಕದಲ್ಲೇ ಅವನು ಇಂಟೆಲ್ ಅಲ್ಲಿ ಸೀನಿಯರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದಾನೆ. ನೋಡಿ, ನಿಮ್ಮ ಅಪ್ಪಾರು ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ಜಮೀನ್ ಮಾಡಿದ್ರು ಅಲ್ವಾ? ನಾವ್ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಒಂದಿಷ್ಟು ಜಮೀನ್ ತೊಗೊಳಕ್ ಆಗಲ್ಲ ನಾವು ಅಲ್ವಾ? 50 ಎಕರೆ ಲ್ಯಾಂಡ್ ಇದೆ ನಮ್ದು. ಸಿಟಿ ಲಿಮಿಟ್ ಅಲ್ಲೇ ಇದೆ. ಸಿಟಿ ಲಿಮಿಟ್ ಅಲ್ಲಿ ಇದೆ. ಇದು ನಗರ ಇದಕ್ಕೆ ಬಂದ್ಬಿಡುತ್ತಲ್ವ? ನಗರ ಪಾಲಿಕೆ ನಗರ ಬಂದ್ ಮಾಡುತ್ತೆ. ನಂಬರ್ 23. ಇನ್ನು ಹಂಗಾರೆ ಇನ್ನೂ ಆಸ್ತಿ ಏನು ಇದು ಹಂಚ್ಕೊಂಡಿಲ್ಲ ನೀವು? ಡಿವೈಡ್ ಆಗಿಲ್ಲ. ನಿಮ್ ತಂದೆ ತಾಯಿ ಹೆಸರಲ್ಲೇ ಇದೆ. ಒಟ್ಟು ಎಷ್ಟು ಎಕರೆ ಸರ್? ಒಂದು 50 ಎಕರೆ ಇದೆ. 50 ಎಕರೆ. ಅಂದ್ರೆ ನಿಮ್ಮ ತಂದೆಯವ್ರನ್ನ ನಾವು ಜ್ಞಾಪಕ ಮಾಡ್ಕೋಬೇಕು. ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ದೃಷ್ಟಿಯಿಂದ ಅವರು ವಿದ್ಯಾಭ್ಯಾಸ ಮಾಡಿಕೊಂಡು ವ್ಯವಸಾಯಗಾರರಾಗಿ ಜಮೀನು ಮಾಡಿರಲ್ಲ ಸರ್? ಜಮೀನು ಮಾಡಿದ್ದಾರೆ ಅಲ್ವಾ? ನಿಮ್ಮ ತಂದೆ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡ್ತೀವಿ? ತಂದೆ ಬಗ್ಗೆ ಬಾವಿ ಕಟ್ಟಿರು. ಆಮೇಲೆ ನಾನು ಸುಮಾರು ಜನನ್ನ ಕೇಳಿದ್ದೀನಿ, ಸುಮಾರು ಜನ ಇಲ್ಲಿ ಸುತ್ತಮುತ್ತ ಅವ್ರನ್ನೆಲ್ಲರಿಗೂ ಎಜುಕೇಶನ್ ಕೊಟ್ಟು ಓದಿಸಿರು ಅಂತ ಹೇಳ್ತಿರ್ತಾರೆ ಸರ್. ಮನೆಯಲ್ಲಿ ಆಳುಗಳನ್ನ ಕೆಲಸ ಮಾಡಕ್ ಇರೋರು, ಪರ್ಮನೆಂಟ್ ಆಗಿರೋರು, ವರ್ಷಾನುಗಟ್ಲೆ ಅವ್ರಿಗೆ ಏನಾದ್ರು ಕೊಟ್ಬಿಟ್ಟು ಲಂಸಮ್ ವರ್ಷಾನುಗಟ್ಲೆ ಅವ್ರ ಮಕ್ಕಳನ್ನು ನಮ್ ಜೊತೆಲೆ ಓದಿಸ್ತಾ ಇದ್ರು. ನಮ್ ಜೊತೆಲೆ ಓದಿಸ್ಕೊಂತಿದ್ರು. ಆಮೇಲೆ ಒಂದು 3 ಪಂಪ್ ಸೆಟ್ ಮಾಡಿಸಿದ್ರು, 3 ಗದ್ದೆ ಎಲ್ಲ ಮಾಡಿವು.
ಸುಮಾರು ಜನ ನಿಮ್ ಮನೇಲಿ ಬೆಳೆದೋಗಿದಾರಂತ. ಚೆನ್ನಾಗಿದ್ದಾರೆ ಅವರೆಲ್ಲ, ನಮ್ಗೆಲ್ಲ ಚೆನ್ನಾಗಿದ್ದಾರೆ. ಅಂದ್ರೆ ನಿಮ್ಮ ತಂದೆಯವರು ವ್ಯವಸಾಯಗಾರ ಆಗಿದ್ರು, ಶಿಕ್ಷಕರಾಗಿದ್ರು ಸಹ ಸುತ್ತಮುತ್ತ 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 ಬಡ ಜನಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ದೊಡ್ಡ ಒಂದು ಮಹತ್ವಾಕಾಂಕ್ಷೆಯಿಂದ ಸುಮಾರು ಜನ ಓದೋಗಿದಾರಲ್ರಿ ನಿಮ್ಮ ಮನೇಲಿ. ಮತ್ತು ಇನ್ನೊಂದೇನು ಅಂದ್ರೆ ಒಳ್ಳೊಳ್ಳೆ ಓರಿಗಳು ಕಟ್ತಾ ಇದ್ರು. ಹೌದಾ? ಇವತ್ತು ಅವೆಲ್ಲ ಒಂದು 4 ಲಕ್ಷ 5 ಲಕ್ಷ ಬೆಲೆ ಬಾಳತಂತವು ಓರಿಗಳು. ಅವೆಲ್ಲ ಇದ್ವು, ಫೋಟೋಗಳೆಲ್ಲ ಏನೋ ಇದಾಗ್ಬಿಟ್ಟೆ, ಶಿಥಿಲಾಗ್ಬಿಟ್ಟವೆ. ಅಷ್ಟೊಂದು ಅವ್ರಿಗೆ ಇಂಟ್ರೆಸ್ಟ್. ಸುಮಾರು ಒಂದು 15 ಎಮ್ಮೆ ಇದ್ವು, ಒಂದು 150ವರೆಗೂ ಕುರಿ ಇತ್ತು. ಅವೆಲ್ಲ ಮೇಂಟೈನ್ ಮಾಡ್ತಿದ್ವಿ. ಆಮೇಲೆ ಅವತ್ತಿನ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ರಾಮರಾಯ್ ಅಂತ ಬರ್ತಿದ್ರು. ನೀವ್ ನೋಡಿದ್ರಾ? ಅವ್ರಿಗೆ ಸಂಬಂಧಪಟ್ಟ ಲ್ಯಾಂಡ್ ಇದೆ, ಅವೆಲ್ಲ ನಮಗೆ ಇದ್ ಮಾಡಿದ್ದಾರೆ. ನೀವ್ ನೋಡಿದ್ರ ಅವ್ರನ್ನ? ನಾವು ನೋಡಿದ್ವು. ನೋಡಿ ಒಬ್ರು ಅವ್ರು ಅಲ್ಲಿಂದ ಬಂದು ಇಲ್ಲಿ ಒಬ್ಬ ಹಳ್ಳಿಯಲ್ಲಿರೋಬ್ಬರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ. ನಮ್ಮಲ್ಲಿ ಇರ್ತಕ್ಕಂತ ಅಳಸನಣ್ಣು ಅವರಿಗೆ ತುಂಬಾ ಫೇವರ್ ಇತ್ತು, ಇಷ್ಟಪಟ್ಟು ತರ್ಸ್ಕೊಂತ ಇದ್ರು. ಬಂದು ಇಲ್ಲ ಬಂದ್ರೆ ಈ ಕಡೆ ಬಂದ್ರೆ ಹೇಳಿ ಬರ್ತಾ ಇದ್ರು. ಇಲ್ಲೇ ಪಂಪ್ಸೆಟ್ ಅಲ್ಲಿ ಸ್ನಾನ ಮಾಡ್ಕೊಂಡು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟಣ್ಣಯ್ಯ ಅಂತನಾ? ತಂದೆಗೆ ಮೂರನೇ ಮಗನಾ? ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರ, ಹೈಸ್ಕೂಲ ಸರ್? ನಾನು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಾಗಿ ವರ್ಕ್ ಮಾಡಿದ್ರೆ ಈಗ ನಿವೃತ್ತಿ ಆಗಿದ್ದೀರಾ? 12 ವರ್ಷ ವರ್ಕ್ ಮಾಡಿದೆ. ಒಳ್ಳೆ ಮಾಹಿತಿ ಕೊಟ್ಟಿ ಸರ್ ತಂದೆ ತಾಯಿ ಬಗ್ಗೆ ಮಾಹಿತಿ. ನಿಮ್ ತಾಯಿ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನಮ್ಮ ತಾಯಿ ಇಲ್ಲಿಟ್ರೇಟ್ ಆದ್ರೂ ಕೂಡ ವ್ಯವಹಾರ ಜ್ಞಾನ ಚೆನ್ನಾಗಿತ್ತು. ಅನಕ್ಷರಸ್ಥೆ ಆದ್ರೂ ತಂಬೇಕು, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು. ಜೊತೆಯಲ್ಲಿ ಆಳುಗಳ ಮಕ್ಕಳನ್ನು ಒಂದೇ ತರ ನೋಡಿದ್ದಾರೆ. ಎಲ್ಲರಿಗೂ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡೋದು. ಕೆಲಸ ಮಾಡಕ್ ಆಳುಗಳು ಬಂದ್ರು ನಾವೇನೋ ಊಟ ಮಾಡ್ತಿದ್ವು, ಅವರು ಅದೇ ಊಟ ಮಾಡ್ಬೇಕು. ನೋಡಿ ಸರ್, ಎಂತ ಉದಾತ್ತವಾದ ಚಿಂತನೆ. ಎಂತ ಇದು ಬರಗಾಲದಲ್ಲೂ ಕೂಡ ನಮ್ಮ ತಾಯಿ ಒಂಥರ ಉದಾರವಾದ ಭಾವನೆ ಇತ್ತು. ದಿನ 100 ಮುದ್ದೆ ಇಟ್ ಮಾಡೋದು ಸರ್ ನಮ್ ತಾಯಿ. 100 ಮುದ್ದೆ ಮಾಡಿ ಕೈಯಲ್ಲಿ ತೊಳಸೋರ್ ಅವ್ರ ಮುದ್ದೆನ ಮಡಿಕೆ, ಮಣ್ಣಿನ ಮಡಿಕೆಯಲ್ಲಿ. ನೀವು ನೋಡಿದ್ರೆ ನೀವು ನಾವು ನೋಡಿದೀವಿ. ನಮ್ಮ 25 ವರ್ಷ ನಾನು ನಮ್ಮ ಅಮ್ಮನ ಕೈಗಳು ಮುದ್ದೆ ಉಂಡಿದೀವಿ. ದಿನ ಬೆಳಿಗ್ಗೆ 50 ಮುದ್ದೆ, ಸಂಜೆ 50 ಮುದ್ದೆ ತೊಳಸೋರು. ಹಿಂಗೆ ಎರಡ್ ಕೋಲ್ ಹಾಕೊಂಡು ಕೌಗೋಲ್ ಹಾಕೊಂಡು ಮಡಿಕೆಯಲ್ಲಿ ಅವ್ರ ಮುದ್ದೆ ತೊಳಸ್ತಿದ್ದು. ನಿಮ್ಮ ಅಣ್ಣಾರು ಹೇಳಿರು ಸೋಮಶೇಖರ್, ಮಕ್ಳನ್ನ ಬೇರೆ ಮಕ್ಳನ್ನು ಸಹ ನಮ್ಮ ಮಕ್ಳು ಅಂತಾನೆ ನೋಡ್ಕೊಂತ ಇದ್ರು ಅಂತೇಳಿ. ನಮ್ ತಂದೆರಲ್ಲಿ ಬೇರೆ ಭಾವನೆನೇ ಇರ್ಲಿಲ್ಲ. ಸರ್ ನೀವೆಷ್ಟೇ ಮಗ ಸರ್ ನೀವು? ನಾನು 6ನೇನು. ಶ್ರೀನಿವಾಸ್, ನಿಮ್ ತಂದೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ತಂದೆ ತಾಯಿ ಬಗ್ಗೆ ಮಾಹಿತಿ ಕೊಡಿ ಸರ್. ನಿಮ್ ತಂದೆ ಯಾವ ರೀತಿ ಇದ್ರು, ಯಾವ ರೀತಿ ಅವರು ಶಿಕ್ಷಕರಾಗಿದ್ರು, ಯಾವ ರೀತಿ ಬೇಸಾಯಗಾರ ಇದ್ರು, ಯಾವ ರೀತಿ ಸಾಮಾಜಿಕ ಸೇವೆ ಮಾಡ್ತಿದ್ರು, ಆಮೇಲೆ ಸುತ್ತಮುತ್ತಲಿನ ಜನಗಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರು ಅವರು, ನಿಮ್ಮ ನೆನಪಿದೆ ಸ್ವಲ್ಪ ದಯಮಾಡಿ ಹಂಚ್ಕೊಳ್ಳಿ ಸರ್. ಅದೇ ಅವರು ನಮ್ಮ ತಂದೆ ಅವರು ಸುತ್ತಮುತ್ತ ನೆಂಟರುಗಳ ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೆ TCH ಓದಿಸಿ ಸುಮಾರು ಜನಕ್ಕೆ ಕೆಲ್ಸಗಳು ಆಗಂಗೆ ಮಾಡಿ ಅವರು ಇವತ್ತು ಒಳ್ಳೊಳ್ಳೆ ಕೆಲಸದಲ್ಲಿ ಸೇರ್ಕೊಂಡು ಅವರು ಉತ್ತಮವಾಗಿ ಜೀವನ ಮಾಡೋ ಅಂತ ಒಂದ್ ಮಟ್ಟಕ್ಕೆ ನಿಲ್ಸಿದ್ರು. ಆತರ ಮಾಡಿದ್ದಾರೆ. ಅವರು ಎಲ್ಲಾರ ಕಡೆನೂ ಒಳ್ಳೆ ವಿಶ್ವಾಸದಿಂದ ಇದ್ದು ಚೆನ್ನಾಗಿ ಎಲ್ಲರೂ ಬಾಳ್ಲಿ ಅನ್ನೋದು ಒಂದು ವಿಶ್ವಾಸ ಇತ್ತು ಅವ್ರಲ್ಲಿ. ಆತರ ನಡೆಸ್ಕೊಂಡು. ನಿಮ್ ತಾಯಿ ಬಗ್ಗೆ ಹೇಳಿ, ನಿಮ್ಮ ತಾಯಿ ಬಗ್ಗೆ ಹೇಳಿ ಸರ್. ನಿಮ್ ತಾಯಿ ಬಗ್ಗೆ. ನಮ್ ತಾಯಿಯವರು ಅಷ್ಟೇ. ನಿಮ್ ತಾಯಿ ಹೆಸರು? ಲಕ್ಕಮ್ಮ ಅಂತ. ನಿಮ್ ತಂದೆ ಹೆಸರು? ಎನ್ ರಂಗಯ್ಯ. ಅವರು ಟೀಚರ್ ಆಗಿದ್ರು. ಅವರು ಈಗ ನಮ್ಮ ತಾಯಿಯವರು ನಮ್ಮ ತಂದೆ ಏನ್ ಹೇಳಿರ್ತಾರೋ ಆತರ ನಡ್ಕೊಂಡು ಅಂತ ಇದಿತ್ತು. ಅವರು ಸಹ ಎಲ್ಲಾರ್ಗು ಹೆಲ್ಪ್ ಮಾಡ್ಕೊಂಡು ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡ್ಲಿ ಅನ್ನೋದು ಅವರಲ್ಲೂ ಮನೋಭಾವ. ನಿಮ್ ತಂದೆಯವರು ಮುಂಚೆ ಬೇಸಾಯಗಾರರು, ಆಮೇಲೆ ಶಿಕ್ಷಕರು. ಯಾಕಂದ್ರೆ ನಾನ್ ಸುತ್ತಮುತ್ತ ಎಲ್ಲ ಕೇಳ್ತೀನಲ್ವಾ, ನವಿಲೆಯಲ್ಲಿ ರಂಗಪ್ಪನವ್ರ ಮನೆ ಅಂದ್ರೆ ಸುಮಾರು ಜನ ಆ ಮನೆಯಲ್ಲಿ, ಆ ದೊಡ್ಡ ಮನೆಯಲ್ಲಿ ಬದುಕಿ ಬಾಳ ಹೋಗಿದ್ದಾರೆ, ಸುಮಾರು ಜನಗಳಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಹೇಳಿ ಜನ ಹೇಳ್ತಾರೆ ಸರ್. ಹೇಗೆ ನೋಡಿ ಸರ್, ಅವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಸುತ್ತಮುತ್ತಲಿನ ಜನಗಳಿಗೆ ಅವ್ರನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಹಿಂದಿನ ಜನ ಒಂದು ದೊಡ್ಡತನದಲ್ಲಿ ಯೋಚನೆ ಮಾಡ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಅದಿಲ್ಲ. ಆತರ ಯೋಚನೆ ಮಾಡೋ ಜನನೂ ಇಲ್ಲ, ಆತರ ಮನೋಭಾವನೂ ಇಲ್ಲ. ಬಟ್ ಆದ್ರೆ ನಮ್ಮ ಬೇರುಗಳೆಲ್ಲ ಹಳ್ಳಿ ಬೇರುಗಳೇ ಅಲ್ವಾ? ಈಗ ನೀವೆಲ್ಲ ನವಿಲೆ ಹಳ್ಳಿ ಜನ, ನೀವು ನಿಮ್ಮ ಬೇರೆಲ್ಲ ನವಿಲೆ ಹಳ್ಳಿಲೇ ಇದೆ ಅಲ್ವಾ? ನಾವು ನಗರಕ್ಕೆ ನಾವು ಹೋದ್ರು ಸಹ ನಮ್ಮ ಹಳ್ಳಿಯ ಬೇರುಗಳಿದಾವಲ್ಲ, ಅದು
ಅನ್ನೋದು ನಾವು ಬಿಡಕ್ಕಾಗಲ್ಲ ಅಲ್ವಾ? ಈಗ ನಾವು ನಮ್ಮಪ್ಪರು ಮಾಡಿರೋದು ಜಮೀನು ಅವೆಲ್ಲ ನೋಡ್ಲೇಬೇಕು, ಅದನ್ನ ಮುಂದುವರಿಸಲೇಬೇಕು ಅಲ್ವಾ ಅಲ್ವಾ ಅಲ್ವಾ? ಯಾಕಂದ್ರೆ ಅಭಿವೃದ್ಧಿ ಪಡಿಸ್ಬೇಕು. ಆಮೇಲೆ ಕರೋನಾ ಕಾಲಘಟ್ಟ ಅನ್ನೋದು ಮತ್ತೆ ನಗರದಿಂದ ಹಳ್ಳಿ ಕಡೆಗೆ ಮುಖ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಲ್ವಾ? ಈಗ ಎಷ್ಟೋ ಹಳ್ಳಿಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಶ್ರೀನಿವಾಸ್. ಆಗಿದೆ ಸರ್, ಜನಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲ ನಗರ ಬಿಟ್ಟು ಎಲ್ಲ ಬರ್ತಾವ್ರೆ, ಜಮೀನು ಅದು ಇದು ಮಾಡ್ಕೊಳ್ಳೋಣ. ಹೌದು 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 ಹೌದು. ಮೊನ್ನೆ ಯಾವ್ದೋ ಒಂದು ಮಂಚ್ಕೊಂಡಳಿಗೆ ಹೋಗಿದ್ದೆ, ಅಲ್ಲಿ ಹೇಳರು ಸರ್ ನಮ್ಮ ಹಳ್ಳಿಲಿ ಬರೀ 1000 ಜನ ಇದ್ರು, ಈಗ 2500 ಜನ ಆಗಿದಾರಂತೆ. ಹೌದು ಹ? ಹೌದೌದು. ಯಾಕಂದ್ರೆ ನಗರ ಜೀವನ ಏನು ಒಂದು ಗೊತ್ತಾಗಿದೆ. ಕರೋನಾ ಒಂಥರ ಪಾಠ ಕಲಿಸ್ತಿದ್ದು ಕಲ್ಸಿದೆ ಅಲ್ವಾ? ಕರೋನಾ ಪಾಠ ಕಲ್ಸಿದೆ. ಏನಾಗಿದೆ ಅಂದ್ರೆ ಈಗ ಹಳ್ಳಿಲಿ ಸುಮಾರು ಜಮೀನಿತ್ತು, ಎಲ್ಲ ಬಿಟ್ಟು ಅಲ್ಲಿ ನಗರಕ್ಕೆ ಹೋಗ್ಬಿಟ್ಟಿದ್ರು ಅಲ್ವಾ? ಅಲ್ಲ, ಇವತ್ತು ನಗರ ಪ್ರದೇಶದಿಂದ ಬಂದು ನಮ್ಗೆ ಕೆಲ್ಸ ಇಲ್ಲ, ಮತ್ತೊಂದಿಲ್ಲ, ನಾವು ಜಮೀನ್ ಮಾಡ್ಬೇಕು ಅನ್ನೋದು ಎಲ್ಲರಲ್ಲೂ ಬಂದಿದೆ. ಈಗ ಜಮೀನ್ ಮಾಡಿದ್ರೆ ಏನಾದ್ರೂ ನಮ್ಗೆ ಒಂದು ಅನುಕೂಲ ಆಗುತ್ತೆ. ಬೆಳೆ ಬೆಳೆದ್ರೆ ಬೇರೆ ಕಡೆ ದುಡಿಯೋ ಬದಲು ನಮ್ ಒಂದು ಬಂದಿದೆ ಅಲ್ವಾ? ಅಲ್ವಾ? ನೀವು ಜಮೀನಿನ ಎಷ್ಟು ಅಭಿವೃದ್ಧಿ ಪಡಿಸ್ತೀರಾ ಅದರ ದುಪ್ಪಟ್ಟೆನು 3 ಪಟ್ಟದು ಜಮೀನ್ ಕೊಡುತ್ತೆ. ಹೋಗಿ ಹೆಂಗಾನ ಇರ್ಲಿ ಅದೇನಾಗ್ಲಿ ಅನ್ನೋ ಒಂದು ಅಭಿಪ್ರಾಯ ಬಂದಿದೆ ಅಲ್ವಾ? ಖಂಡಿತ ಬರ್ಬೇಕು. ಯಾಕಂದ್ರೆ ನಾವೆಲ್ಲ ಭಾರತೀಯರಲ್ವ ಸರ್, ನಮ್ಮ ಭಾರತೀಯರ ಮೂಲಧಾರನೇ ವ್ಯವಸಾಯ ಅಲ್ವಾ? ವ್ಯವಸಾಯವನ್ನ ನಾವು ಸಮೃದ್ಧಿಯಾಗಿ ಮತ್ತು ವ್ಯವಸಾಯವನ್ನ ತುಂಬಾ ನಾವು ಗಂಭೀರವಾಗಿ ಸ್ವೀಕರಿಸಿದ್ರೆ ನಮ್ಮ ಬದುಕು ಒಂಥರ ಹಸನಾಗುತ್ತೆ, ನಮ್ಮ ಮಕ್ಕಳು ಕೂಡ ಹಸನಾಗ್ತಾರೆ ಅಲ್ವಾ? ಹಾಗಾಗಿ ಒಳ್ಳೆ ಮಾಹಿತಿ ಕೊಡಿ ಸರ್. ತಮ್ಮ ಮಾಹಿತಿಗೆಲ್ಲ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅಲ್ಲ ಬೋರ್ ಇರೋದು ನಿಂದು. ಕಟ್ಟೆ ಮಾಡಿದ್ದೀರ ಇಲ್ಲ ಅಣ್ಣ, ಬರುತ್ತಾ